ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಈ ನಮ್ಮೂರಿನ ಜನಮೆಚ್ಚಿದ ಜನನಾಯಕ ಕ್ಷೇತ್ರದ ಆಶಾಕಿರಣ ಯುಟಿ ಖಾದರ್ ಅವರ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಈ ನಾಡಿಗೆ ಬಂದವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಕೇಳಿದ್ದನ್ನು ಎರಡನ್ನೂ ದಯಪಾಲಿಸುವ ಕಲ್ಪವೃಕ್ಷ ಕಾಮಧೇನು ಈ ರಾಜ್ಯದ ಆಳುವ ಮುಖ್ಯಮಂತ್ರಿಗಳು. ಅಂಬೇಡ್ಕರ್, ಗಾಂಧೀಜಿ ಮೊದಲಾದರ ತತ್ವ ಚಿಂತನೆಯಡಿಯಲ್ಲಿ ಅನುಸರಿಸಿ ಸಾಮಾಜಿಕ ಕಳಕಳಿಯಿಂದ ನಡೆಯುತ್ತಿರುವ ನಮ್ಮ ರಾಜ್ಯ ಕಂಡ ಶ್ರೇಷ್ಠ ನಾಯಕತ್ವ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಸರ್ ಬಾಲ್ಯದಲ್ಲಿ ತಾನು ಅನುಭವಿಸಿದ ಕಷ್ಟಗಳಿಂದ ಅನುಭವದಿಂದ ಪ್ರತಿಯೊಬ್ಬ ಬಡವನ ಏಳಿಗೆಗಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಉತ್ತಮ ಬದುಕು ಪ್ರಾಪ್ತಿಯಾಗಬೇಕೆಂದು ನಾಡಿನ ಜನತೆಗೆ ನೂರಾರು ಯೋಜನೆಗಳನ್ನು ನೀಡುವ ಮೂಲಕ ಅವರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಬಡವರ ಕಲ್ಯಾಣವನ್ನೇ ತನ್ನ ಉಸಿರಾಗಿದ್ದಕ್ಕೆ ಪ್ರತಿಯೊಬ್ಬ ಬಡವನ ಮನೆ ಗೆದ್ದಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದಿರತಕ್ಕಂತ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ 1000 ಕೋಟಿ ಅನುದಾನಗಳನ್ನ ಕ್ಷೇತ್ರಕ್ಕೆ ತಂದುಕೊಟ್ಟಂತ ಯುಟಿ ಖಾದರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಈ ನಮ್ಮೂರಿನ ಜನಮೆಚ್ಚಿದ ಜನನಾಯಕ ಕ್ಷೇತ್ರದ ಆಶಾಕಿರಣ ಯುಟಿ ಖಾದರ್ ಅವರ ಅತ್ಯಂತ ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಈ ನಾಡಿಗೆ ಬಂದವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು. ಕೇಳಿದ್ದನ್ನು ಎರಡನ್ನೂ ದಯಪಾಲಿಸುವ ಕಲ್ಪವೃಕ್ಷ ಕಾಮಧೇನು ಈ ರಾಜ್ಯದ ಆಳುವ ಮುಖ್ಯಮಂತ್ರಿಗಳು. ಅಂಬೇಡ್ಕರ್, ಗಾಂಧೀಜಿ ಮೊದಲಾದರ ತತ್ವ ಚಿಂತನೆಯಡಿಯಲ್ಲಿ ಅನುಸರಿಸಿ ಸಾಮಾಜಿಕ ಕಳಕಳಿಯಿಂದ ನಡೆಯುತ್ತಿರುವ ನಮ್ಮ ರಾಜ್ಯ ಕಂಡ ಶ್ರೇಷ್ಠ ನಾಯಕತ್ವ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಸರ್ ಬಾಲ್ಯದಲ್ಲಿ ತಾನು ಅನುಭವಿಸಿದ ಕಷ್ಟಗಳಿಂದ ಅನುಭವದಿಂದ ಪ್ರತಿಯೊಬ್ಬ ಬಡವನ ಏಳಿಗೆಗಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಉತ್ತಮ ಬದುಕು ಪ್ರಾಪ್ತಿಯಾಗಬೇಕೆಂದು ನಾಡಿನ ಜನತೆಗೆ ನೂರಾರು ಯೋಜನೆಗಳನ್ನು ನೀಡುವ ಮೂಲಕ ಅವರ ಬದುಕಿಗೆ ದಾರಿದೀಪವಾಗಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಬಡವರ ಕಲ್ಯಾಣವನ್ನೇ ತನ್ನ ಉಸಿರಾಗಿದ್ದಕ್ಕೆ ಪ್ರತಿಯೊಬ್ಬ ಬಡವನ ಮನೆ ಗೆದ್ದಿದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಊರಿಗೆ ಬಂದಿರತಕ್ಕಂತ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ 1000 ಕೋಟಿ ಅನುದಾನಗಳನ್ನ ಕ್ಷೇತ್ರಕ್ಕೆ ತಂದುಕೊಟ್ಟಂತ ಯುಟಿ ಖಾದರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನವನ್ನ ಮಾಡ್ತಾ ಇದ್ದಾರೆ.